ಅಖಂಡ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಬಹುತೇಕ ಕನ್ನಡ ಪರ ಸಂಘಟನೆಗಳನ್ನು ಪೊಲೀಸರು ವಶಕ್ಕೆ ಪಡಿಸಿಕೊಂಡು ಏನು ಫ್ರೀಡಂ ಪಾರ್ಕ್ನಾಗೆ ಇರುವಂಥದ್ದು. ಈಗ ನಾನೀಗ ಫ್ರೀಡಂ ಪಾರ್ಕ್ನಲ್ಲಿ ಇರುವಂತಹ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರನ್ನು ನಾನೀಗ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಕರ್ನಾಟಕ ಬಂದ್ ಯಶಸ್ವಿ ಆಯಿತಾ? ಪೊಲೀಸರು ನಿಮ್ಮನ್ನು ವಶಕ್ಕೆ ಪಡಿಸ್ಕೊಂಡು ಈಗ ಫ್ರೀಡಂ ಪಾರ್ಕ್ನಲ್ಲಿ ನಿಮ್ಮನ್ನು ಬಂಧಿಸಿದ್ದಾರೆ. ಏನು ಹೇಳಿಕ್ಕೆ ಬಯಸ್ತೀರಾ? 200% ಇವತ್ತು ಬಂದ್ ಯಶಸ್ವಿಯಾಗಿದೆ. ನಮ್ಮ ಕೇಂದ್ರ ಕಚೇರಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೈನ್ಯ ಕೇಂದ್ರ ಕಚೇರಿ ರಾಮಮೂರ್ತಿ ನಗರದಿಂದ ಬಂದಿದ್ದೀವಿ. ಅಲ್ಲಲ್ಲಿ ಪೊಲೀಸರಿದ್ದು ನಮ್ಮನ್ನು ತಡೆದು ಏನು ಜೈಲ್ಗಟ್ಟಬೇಕು, ನಾವು ಕೂಡಾಗ್ತೀವಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ದರು. ಆದರೆ ನಾವು ಅದನ್ನೆಲ್ಲ ಮೆಟ್ಟಿ ನಿಂತು ಈ ಒಂದು ಫ್ರೀಡಂ ಪಾರ್ಕಿಗೆ ಬಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೈನ್ಯ ಕಡೆಯಿಂದ ಬಂದ್ ಮಾಡ್ತಾ ಇದ್ದೀವಿ. ಈ ಒಂದು ರಾಜ್ಯ ಪ್ರಜಾಪ್ರಭುತ್ವದ ರಾಜ್ಯ ಅಲ್ಲ. ಹೋರಾಟಗಾರರಿಗೆ ಇವತ್ತು ಇಷ್ಟೊಂದು ತೊಂದರೆ ಕೊಡ್ತಿರೋದು ಇತಿಹಾಸದಲ್ಲೇ ಇಲ್ಲ. ಸುಮಾರು ಹೋರಾಟಗಳನ್ನು ಮಾಡಿದ್ದಾರೆ, ಸುಮಾರು ದಿನಗಳ ಹೋರಾಟಗಳನ್ನು ನಡೆದಿದೆ. ಆದರೆ ಇವತ್ತು ಹೋರಾಟಗಾರರಿಗೆ ಬೆಲೆ ಇಲ್ಲ. ಕಳ್ಳರ ರೀತಿ ನೋಡ್ತಿದ್ದಾರೆ ಹೋರಾಟಗಾರರನ್ನ. ನಮ್ಮ ರಾಜ್ಯನ ನಾವು ಉಳಿಸ್ಕೊಳ್ಳೋದ್ರಲ್ಲಿ ನಾವು ಫೇಲ್ ಆಗಿದ್ದೀವಿ. ಇವತ್ತು ನಮ್ಮ ಮತ ಅಯೋಗ್ಯರಿಗೆ ಕೊಟ್ಟು ಇವತ್ತು ಈ ರಾಜ್ಯನ ದುರ್ಬಲಗೊಳಿಸಿದ್ದೀವಿ. ಯಾರೋ ಬೇರೆ ರಾಜ್ಯದವರು ಈ ರಾಜ್ಯದ ಸರ್ಕಾರಿ ನೌಕರರನ್ನ, ಈ ರಾಜ್ಯದ ನೌಕರರನ್ನ ಮಸಿ ಬಳಿದು, ಈ ರಾಜ್ಯದ ಒಂದು ಆಸ್ತಿಗೆ ಮಸಿ ಬಳಿದು ಹೊಡಿತಿದ್ದಾರಂದರೆ ಸರ್ಕಾರ ಅವರಿಗೆ ಶಿಕ್ಷೆ ಕೊಡ್ತಾ ಇಲ್ಲ, ಸರಿಯಾದ ಶಿಕ್ಷೆ ಕೊಡ್ತಾ ಇಲ್ಲ. ಸರ್ಕಾರ ನಡೆಸೋದ್ರಲ್ಲಿ ವಿಫಲರಾಗಿದ್ದಾರೆ. ಈ ಸರ್ಕಾರ ಕರ್ನಾಟಕ ಕನ್ನಡ ನೆಲ ಜಲ ಈ ಮಣ್ಣನ್ನು ಉಳಿಸ್ಬೇಕು, ಈ ನಾಡಿನ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ನಡೆಸ್ತಾ ಇಲ್ಲ. ಬರೀ ಗೂಂಡಾಗಿರಿ, ಭ್ರಷ್ಟಾಚಾರ, ಎಲ್ಲಿ ನೋಡಿದರೂ ಭ್ರಷ್ಟಾಚಾರ. ಕನ್ನಡಿಗರ ಮೇಲೆ ಅಲ್ಲೇ ಬೇರೆ ಕಡೆಯಿಂದ ಬಂದಂಥವ್ರಿಗೆ ದುಡ್ಡಿಗೋಸ್ಕರ ಹೆಚ್ಚು ಸವಲತ್ತು ಕೊಡ್ತಿರ್ತದೆ ಹೊರತು ಇಲ್ಲಿ ಹುಟ್ಟಿ ಬೆಳೆದಂತಹ ಈ ನಾಡಿನ ಮಕ್ಕಳಿಗೆ ಯಾವುದೇ ಒಂದು ರೀತಿ ಸವಲತ್ತು ಕೊಡ್ತಾ ಇಲ್ಲ. ಆ ಒಂದು ಪರಿಸ್ಥಿತಿಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಇಳಿದಿದೆ. ನಮ್ಮ ಜನಕ್ಕೆ ಹಣದ ಆಸೆ ನೀಡಿ, ಗ್ಯಾರಂಟಿ ಯೋಜನೆಗಳ ಆಸೆ ನೀಡಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಈ ಒಂದು ಅಧಿಕಾರಕ್ಕೆ ಬಂದು ಜನರನ್ನು ಯಾಮಾರಿಸ್ತಿದ್ದಾರೆ, ಈ ನಾಡನ್ನು ದುರ್ಬಲಗೊಳಿಸ್ತಿದ್ದಾರೆ. ಇವತ್ತು ಹೋರಾಟಗಾರರನ್ನ ಬಸ್ಸಲ್ಲಿ ತುಂಬಿ ನಾಯಿಗಳ ಥರ ಹೇಳ್ಕೊಂಬಂದು ಹೋರಾಟಗಾರರಿಗೆ ರಕ್ಷಣೆ ನೀಡಬೇಕಾದಂಥ ಸರ್ಕಾರನೇ ಈ ರೀತಿ ಮಾಡ್ತಿದೆ ಅಂತಂದರೆ ಇನ್ಯಾರ ಬಳಿ ಹೋಗ್ಬೇಕು ನಾವು? ಇನ್ಯಾರನ್ನು ಕೇಳಬೇಕು? ಈ ರಾಜ್ಯನ ಇನ್ನು ಉಳಿಸೋರು ಯಾರು? ಈ ಯುವ ಪೀಳಿಗೆ, ಮುಂದಿನ ಪೀಳಿಗೆಗೆ ಕರ್ನಾಟಕ ಇರಬೇಕು. ಈ ಕರ್ನಾಟಕ ಒಂದು ಇಡೀ ವಿಶ್ವದಲ್ಲೇ ಕರ್ನಾಟಕಕ್ಕೆ ಒಂದು ಬೆಲೆ ಇದೆ. ಈ ಭ್ರಷ್ಟ ಸರ್ಕಾರದಿಂದ ಅದನ್ನೆಲ್ಲ ಹಾಳು ಮಾಡ್ತಿದ್ದಾರೆ. ಹೋರಾಟಗಾರರು ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಭಯ ಪಡುವಂಥ ಪರಿಸ್ಥಿತಿ ಇದೆ. ಹೋರಾಟವನ್ನು ಈ ರೀತಿಯಾಗಿ ಏನು ನಿಮ್ಮ ಹಕ್ಕನ್ನು ಕಿತ್ಕೊಳ್ತಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಕನ್ನಡ ಉಳಿಯುತ್ತಾ ಬೆಂಗಳೂರಿನಲ್ಲಿ, ಹೇಗೆ ಏನು ಅಂತ? ಕನ್ನಡ ನಮ್ಮ ಪ್ರಾಣ ಬೇಕಾದರೂ ಕೊಟ್ಟು ಕನ್ನಡ ಉಳಿಸ್ತೀವಿ. ಕನ್ನಡನ ಮಾತ್ರ ಬಿಡಲ್ಲ. ಇಡೀ ಬೆಂಗಳೂರಿಗೆ ಇಡೀ ವಿಶ್ವದಿಂದ ಜನ ಬಂದಿದ್ದಾರೆ. ಆದರೂ ನಮ್ಮಂಥ ಕನ್ನಡಿಗರು, ನಮ್ಮಂಥ ಹೋರಾಟಗಾರರು ಇರೋದಕ್ಕೆ ಕನ್ನಡ ಉಳಿದಿದೆ. ನಮ್ಮ ವಾಲ್ಟಾಳ್ ಸಾಹೇಬ್ರಂಥ ದೊಡ್ಡ ಹೋರಾಟಗಾರರು ಅಂದಿನದಿಂದ ಹೋರಾಟ ಮಾಡ್ಕೊಂಬಂದಿರೋಂಥವ್ರು. ಈಗ ನಮ್ಮ GN ಶ್ರೀನಿವಾಸ್ ಗೌಡ್ರವರು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೈನ್ಯ ಅಂತ ಕಟ್ಟಿ ನಮ್ಮೆಲ್ಲ ಪದಾಧಿಕಾರಿಗಳು ಗಡಿಯಲ್ಲಿ ನಮ್ಮ ದೇಶನ ಸೈನಿಕರು ಕಾಯ್ತಾ ಇದ್ದರೆ ನಾವೆಲ್ಲ ಸೇರಿ ಕನ್ನಡನ ಕಾಯ್ತಾ ಇದ್ರಿ ಸೈನಿಕರಂತೆ. ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ನೆಲ, ಈ ಜಲಕ್ಕಾಗಿ ಕನ್ನಡ ಉಳಿಬೇಕು, ಈ ನಾಡು ಉಳಿಬೇಕು, ಈ ನಾಡಿಗೋಸ್ಕರ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಆದರೆ ಇವತ್ತು ಈ ಸರ್ಕಾರಗಳು ನಡೆಸ್ಕೊಳ್ತಾ ಇರೋವಂಥ ರೀತಿ ಅವಮಾನ. ಹೋರಾಟಗಾರರನ್ನು ಬೆಳೆಸ್ತಾ ಇಲ್ಲ, ಹೋರಾಟಗಾರರನ್ನು ರಕ್ಷಣೆ ಮಾಡ್ತಾ ಇಲ್ಲ. ಈ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ, ಗೂಂಡಾ ಸರ್ಕಾರ ಅಂತ ಹೇಳ್ಬೋದು ನಾವು. ಥ್ಯಾಂಕ್ ಯು. ಹಾಗೆ ಇನ್ನೊಬ್ಬ ಕಾರ್ಯಕರ್ತರು ನಮ್ಮೊಂದಿಗಿದ್ದಾರೆ. ಅಂದರೆ ಕನ್ನಡ ಪರ ಸಂಘಟನೆಯ ಏನು ಸಿಂಹಸೇನೆಯ ಇನ್ನೊಬ್ಬರು ಮುಖಂಡರು ನನ್ನೊಂದಿಗಿದ್ದಾರೆ. ಅವರು ನನಗೆ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಕರ್ನಾಟಕ ಬಂದಾಗಿದೆ, ನಿಮ್ಮ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸರ್ಕಾರದ ನಡೆಯ ವಿರುದ್ಧ. ಏನು ಹೇಳಲಿಕ್ಕೆ ಬಯಸ್ತೀರಾ? ಬಂದ್ ಯಶಸ್ವಿ ಆಯಿತಾ, ಹೇಗೇನು ಅಂತ ಹೇಳಿ? 100% ಯಶಸ್ವಿ ಆಯಿತು ಇವತ್ತು. ಬಟ್ ಏನು ಅಂತ ಹೇಳಿದ್ರೆ, ಒಂದೇನು ಅಂತ ಹೇಳಿದ್ರೆ, ಯಾತಕ್ಕಾಗಿ ನಾವು ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ಕನ್ನಡ ಜಲ ಭಾಷೆಗಾಗಿ ಇವತ್ತು ನಾವು ಹೋರಾಟ ಮಾಡ್ತಾಯಿದ್ದೀವಿ. ಸುಮಾರು ಜನ ಸಹಕಾರ ಕೊಟ್ಟಿಲ್ಲ. ಹೋರಾಟಗಾರರೇ ಹೋರಾಟ ಮಾಡಬೇಕು ಅಂತ ಏನಾದರೂ ಇದೆಯಾ? ಯಾರಿಗೋಸ್ಕರ ಹೋರಾಟ? ನಿಮ್ಮೆಲ್ಲರಿಗಾಗಿ, ನಿಮ್ಮ ಎಲ್ಲರಿ ಉಳಿವಿಗಾಗಿ, ಕನ್ನಡಿಗರಿಗಾಗಿ ಏನು ಹೋರಾಟ ಮಾಡ್ತಾ ಇರೋವಂಥದ್ದು. ಇವತ್ತು ನೀವು ಯಾವುದೇ ಬ್ಯಾಂಕ್ ಹೋಗಲಿ, ಏನು 90% ಹಿಂದಿ ಅವ್ರಿಗೆ ಕೆಲಸ ಕೊಟ್ಟಿರ್ತೀರ, ಕನ್ನಡ ಅವ್ರಿಗೆ ಕೆಲಸ ಕೊಟ್ಟಿಲ್ಲ. ಸುಮಾರು ಜನಗೆ ಏನೋ ಇದೇ ರಾಜ್ಯದವ್ರಿಗೆ ಕೆಲಸಗಳಿಲ್ಲ, ಬೇರೆ ರಾಜ್ಯಗಳಿಂದ ಬಂದಿರೋವ್ರಿಗೆ ಕೆಲಸಗಳಿದೆ. ಅರ್ಥ ಆಯ್ತಾ? ಇನ್ನೊಂದೇನು ಅಂತ ಹೇಳಿದ್ರೆ, ಸಾಫ್ಟ್ವೇರ್ ಕಂಪ್ನಿಗಳಿದ್ದಾವೆ. ಎಲ್ಲ ಕಂಪ್ನಿಗಳಲ್ಲಿ ಇರೋರಂಥ ಕೆಲಸ ಮಾಡೋರ ಕನ್ನಡಿಗರಿಗಿಂತ ಹೆಚ್ಚಾಗಿ 90% ಬೇರೆ ರಾಜ್ಯಗಳಿಂದ, ಹೊರ ರಾಜ್ಯಗಳಿಂದ ಬಂದಿರೋರಿಗೆ ಕೆಲಸ ಕೊಟ್ಟಿದ್ದಾರೆ. ಯಾಕೆ ಕನ್ನಡಿಗರಿಗೆ ಯಾಕೆ ಕೆಲಸ ಕೊಡಲ್ಲ? ಯಾಕಂದರೆ ಬೇರೆ ಹಿಂದಿಗಾರರು ಯಾರಿದ್ದಾರೆ, ಹಿಂದಿ ಇಲ್ಲ ಕೇರಳ ಅವರಾಗ್ಬೋದು, ತಮಿಳ್ನಾಡು ಅವರಾಗ್ಬೋದು,
ಆ ಒಂದು ಕಂಪನಿಗಳಲ್ಲಿ ಟೀಮ್ ಲೀಡರ್ ಯಾರು ಇರ್ತಾರೋ ಆ ಒಂದು ಟೀಮ್ ಲೀಡ್ರು ಆ ಒಂದು ತಮಿಳವ್ರಿಗಾಗಲಿ ಇಲ್ಲ ಕೇರಳ ಅವ್ರಿಗಾಗಲಿ ಇಲ್ಲ ಹಿಂದಿಯವ್ರಿಗಾಗಲಿ ಅವ್ರ ಮಟ್ಟಿಗೆ ಸಪೋರ್ಟ್ ಕೊಟ್ಟು ಅವ್ರನ್ನ ಕೆಲಸಕ್ಕೆ ತಗೊಳ್ಳುವಂಥದ್ದು. ಯಾಕೆ ಕನ್ನಡ ಯಾಕೆ ತಗೊಳ್ಳಲ್ಲ? ಕನ್ನಡಿಗರನ್ನ ಸಪೋರ್ಟ್ ಕೊಡ್ತಾ ಇಲ್ಲ. ಕಾರಣ ಏನು? ನಾವು ಇವತ್ತು ನೋಡಿ ಹೋರಾಟ ಮಾಡ್ತಾ ಇರೋದು ಇಷ್ಟೆಲ್ಲ ನೋಡಿ, ಹೋಟೆಲ್ ನಾಗರಾಜ್ ಸಾಹೇಬ್ರು ಇರ್ಬೋದು, ನಮ್ಮ ಶ್ರೀನಿವಾಸ್ ಗೌಡ್ರು ಇರ್ಬೋದು, ಸುಮಾರು ನಮ್ಮ ಒಂದು ಪದಾಧಿಕಾರಿಗಳೆಲ್ಲ ಕೂಡ ಬಂದಿದ್ದಾರೆ. ಹೋರಾಟ ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಕನ್ನಡಿಗರ ಉಳಿವಿಗೋಸ್ಕರ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನೋ 40% ಕನ್ನಡಿಗರಿಗೆ ಏನೋ ಉದ್ಯೋಗ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಹೋರಾಟನ ಮುಂದುವರಿಸ್ತೀವಿ ಮುಂದಿನ ದಿನಗಳಲ್ಲಿ. ಓಕೆ, ಇದಿಷ್ಟು ಕರ್ನಾಟಕ ರಕ್ಷಣಾ ವೇದಿಕೆಯ ಏನು ಸಿಂಹ ಸೇನೆಯ ಮುಖಂಡರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.